ಬೆನಕನಹಳ್ಳಿ ಅವ್ರದ್ದು ಒಂದು ದಂಡೆ ಬಂತು. ಸಮಾರಂಭದ ಒಂದು ರೀತಿ ರಿವಾಜು ಇರುತ್ತೆ, ಸಭಾ ಮರ್ಯಾದೆ ಅಂತ ಹೇಳಿ, ಅದನ್ನು ಕಾಪಾಡಬೇಕು ಅಂತೇಳಿ ಅನೇಕ ಅತಿಥಿಗಳು ಮಾತನಾಡುವಾಗ ಪ್ರಸ್ತಾಪ ಮಾಡಿದರು, ಸಭಾ ಮರ್ಯಾದೆ ಅಂತ ಹೇಳಿ. ಅವರು ಭಕ್ತಿಯ ಭಕ್ತಿಯಲ್ಲಿ ಅವರು ಅದನ್ನು ಗಮನಿಸದೆ ಅತಿಕ್ರಮಿಸಿ ಮುಂದಿನ ವರ್ಷದ ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡಬೇಕು ಅಂತ ಹೇಳಿ ಒತ್ತಾಸೆಯಿಂದ ಯಾರ್ಯಾರು ಬಂದಿದ್ದರು, ಕ್ಯಾಚರಿಕೆರೆಯವರು, ಬೆನಕನಹಳ್ಳಿಯವರು. ಅದನ್ನು ನೋಡಿದಾಗ ನಮಗೇನಿಸ್ತು ಅಂದರೆ, ಈ ಸರ್ಕಾರ ಇಲಾಖೆಯಲ್ಲಿ ಮೀಟಿಂಗ್ ಕರೀತಾರೆ ಆಫೀಸರ್ಸು. ಅದು ನೆನಪಾದ ನಮಗೆ ದೇವರಾಜವರು ಮೀಟಿಂಗ್ ಸೇರಿದಾಗ ಅಜೆಂಡಾ ಯಾವುದಪ್ಪ ಅಂದರೆ ವೆನ್ ಆ್ಯಂಡ್ ವೇರ್ ಇಸ್ ದಿ ನೆಕ್ಸ್ಟ್ ಮೀಟಿಂಗ್ ಅಂತ. ಮುಂದಿನ ಮೀಟಿಂಗು ಎಲ್ಲಿ ಯಾವಾಗ ಅನ್ನೋದು ಅದೇ ಅಜೆಂಡಾ. ಹಾಗೆ ಈ ಭಕ್ತಿ ಸಮರ್ಪಣೆ ಕಾರ್ಯಕ್ರಮ ಮುಂದಿನ ವರ್ಷ ಎಲ್ಲಿ ಏನು ಯಾವಾಗ ಅಂತ ಹೇಳಿ ಇನ್ನೂ ಸಭೆ ಪ್ರಾರಂಭನೇ ಆಗಿಲ್ಲ. ಯಾಕಂದರೆ ಇವ್ರು ಬಂದು ಕ್ಯಾಚರಿಕೆರೆ ಬಂದು ಅವರು ಪ್ರಸ್ತಾಪ ಮಾಡಿದರು. ಅದ್ರ ಬಗ್ಗೆ ಆಮೇಲೆ ಅಧ್ಯಕ್ಷರು, ತಾಲೂಕು ಸಮಾಜದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಯಾವಾಗ ಅಂತ ಹೇಳಿ. ಈ ಪಾಪ ಪುಣ್ಯಗಳ ಬಗ್ಗೆ ನಾವು ಹೇಳ್ತಾ ಇದ್ದಾಗ ನಮಗೆ ಇನ್ನೊಂದು ಘಟನೆ ನೆನಪಾಯಿತು. ನಾವು 2 ವರ್ಷಗಳ ಹಿಂದೆ ಅಮೇರಿಕಕ್ಕೆ ಹೋಗಿದ್ದೀವಿ. ಅಮೇರಿಕದಲ್ಲಿ 50 ರಾಜ್ಯಗಳಿದ್ದಾವೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದರೆ 50 ರಾಜ್ಯಗಳ ಒಕ್ಕೂಟ ಅದು. ಅದರಲ್ಲಿ ಒಂದು ರಾಜ್ಯ ಅಂತ ಹೇಳಿದರೆ ಹವಾಯಿ ಅಂತ ಒಂದು ಐಲ್ಯಾಂಡ್ ಇದೆ, ಹವಾಯಿ ದ್ವೀಪ. ನಾವು ಅಲ್ಲಿಗೆ ಹೋಗಿರಲಿಲ್ಲ ಭಾಳ ವರ್ಷಗಳಿಂದ. 2 ವರ್ಷಗಳ ಹಿಂದೆ ನಮ್ಮ ಶಿಷ್ಯರ ಒತ್ತಾಸೆಗೆ ಮೇರೆಗೆ ಅಲ್ಲಿಗೆ ಹೋದ್ವಿ. ಹವಾಯಿ ಸುಮಾರು 9 ದ್ವೀಪಗಳ ಒಂದು ಒಕ್ಕೂಟ, ಅದು ಒಂದು ರಾಜ್ಯ. ಅದು ಮಹಾಯುದ್ಧ ಆಗ್ತಲ್ಲ, ಜಪಾನ್ ಮೇಲೆ ಹಾಕ್ತಲ್ಲ ಅಮೇರಿಕ, ಅದು ಅಣುಬಾಂಬ್ ದಾಳಿ ಮಾಡ್ತಲ್ಲ, ಅದಕ್ಕೆ ಮುಖ್ಯ ಕಾರಣ ಅಲ್ಲಿದೆ ಹಾರ್ಬರ್ ಒಂದು ಎಂಥ ಹಿರೋಶಿಮಾದಲ್ಲಿ ಹಾಕಿದರು. ಅದಕ್ಕೂ ಮುಂಚೆ ಆಗಿದ್ದು ಅಲ್ಲಿ ಕಾರಣ, ಹಿರೋಶಿಮಾದಲ್ಲಿ ಬಾಂಬ್ ಹಾಕ್ಲಿಕ್ಕೆ ಕಾರಣ ಅಲ್ಲಿ ಹವಾಯಿಯಲ್ಲಿ ಪರ್ಲ್ ಹಾರ್ಬರ್ ಅಂತ ಇದೆ ಬಂದರು. ಅಲ್ಲಿ ಇವರು ಯಾರು ಜಪಾನ್ ದೇಶದವರು ಅಲ್ಲಿ ಯುದ್ಧ ಮಾಡಿದ್ರಿಂದ ಅದರ ಪ್ರತೀಕಾರವಾಗಿ ಬಾಂಬ್ ಹಾಕಿತ್ತು ಅಮೇರಿಕ. ಆ ಹವಾಯಿ ದ್ವೀಪದಲ್ಲಿ 9 ದ್ವೀಪಗಳಲ್ಲಿ ಒಂದು ಕವಾಯಿ ಅಂತ ಒಂದು ದ್ವೀಪ ಇದೆ. ನಾವಲ್ಲಿಗೆ ಹೋಗಿದ್ವಿ. ಭಾಳ ಅದ್ಭುತವಾದ ಒಂದು ಆಶ್ರಮ ಇದೆ ಅಲ್ಲಿ, ಹಿಂದೂ ಆಶ್ರಮ. ಅಲ್ಲಿ ನಮ್ಮನ್ನು ಭಾಳ ಗೌರವವಾದರಿಂದ ಅಲ್ಲಿಯ ಸನ್ಯಾಸಿಗಳು ನಮ್ಮನ್ನು ಬರಮಾಡಿಕೊಂಡ್ರು. ಸುಮಾರು 200-300 ಎಕರೆ ಇರ್ತಕ್ಕಂಥ ಪ್ರದೇಶ ಅದು. ಆ ಸನ್ಯಾಸಿಗಳು ಎಷ್ಟು ಅವರು ನೋಡಿದ್ರೆ ನಮ್ಮ ಪ್ರಾಚೀನ ಕಾಲದ ಪುರಾಣಗಳಲ್ಲಿ ಕಥೆಗಳಲ್ಲಿ ಏನು ಋಷಿಮುನಿಗಳು ಅಂತ ಬರುತ್ತಲ್ಲೋ ಹಾಗೆ ಅವ್ರು ಕಾಣಿಸ್ತಾ ಇದ್ರು ನನಗೆ. ಅವರೆಲ್ಲ ಅಲ್ಲಿ ಆ ಪ್ರದೇಶದವರೇ, ಅಲ್ಲಿಯವರೇ, ಆ ದೇಶದವರೇ. ಆದರೆ ಅವರು ತಮಿಳುನಾಡಿನ ಶೈವ ಸಿದ್ಧಾಂತವನ್ನು ಪಾಲಿಸ್ತಾರೆ, ಶೈವರವರು. ನಾವು ಅಲ್ಲಿಗೆ ಹೋದ ತಕ್ಷಣವೇ ನಮ್ಮನ್ನು ಬಹಳ ಗೌರವದಿಂದ ಬರಮಾಡಿಕೊಂಡು ಅವರ ಆಶ್ರಮವನ್ನು ಹಿಂಗೆ ತೋರಿಸ್ತಾ ಹೋದರು. ಅವರ ವಾಹನದಲ್ಲಿ ಎಲೆಕ್ಟ್ರಾನಿಕ್ ಒಂದು ವಾಹನ ಇತ್ತು, ಅದರಲ್ಲಿ ಅವರೇ ಡ್ರೈವ್ ಮಾಡಿಕೊಂಡು ತೋರಿಸ್ತಾ ಹೋದರು. ಅಲ್ಲಿ 63 ಪುರಾತನರ ವಿಗ್ರಹಗಳಿತ್ತು. 63 ಪುರಾತನರು ನೀವು ಕೇಳಿರ್ಬೋದಲ್ಲ, ಅವರ ವಿಗ್ರಹಗಳಿತ್ತು. ಅವು ನಾವು ಹಾಗೆ ನೋಡ್ತಾ ಹೋದ್ರೆ ಹೆಸರುಗಳಿತ್ತು. ಕೊನೆಗೆ ಆಶ್ರಮಕ್ಕೆ ಬರುವಾಗ ಒಂದು ವಿಗ್ರಹ ನೋಡಿದ್ವಿ, ಅದು 63 ಪುರಾತನರ ಸಾಲಿನಲ್ಲಿತ್ತು. ಅವರು ನಮಗೆ ಹಾಗೆ ಕಾಣಿಸ್ಲಿಲ್ಲ, ಅವರು ಆ ಪುರಾತನರ ವಿಗ್ರಹಗಳು ಅಂತ ಕಾಣಿಸ್ಲಿಲ್ಲ. ಯಾರಿದೆ ವಿಗ್ರಹ ಯಾರ್ದು ಅಂತ ಕೇಳಿದ್ವಿ. ಆಗ ಅವರು ನಮಗೆ ಅವರ ಪರಿಚಯ ಮಾಡಿಕೊಟ್ಟದ್ದು ಕದಾಯತ್ ಸ್ವಾಮಿ ಅಂತ ಹೇಳಿ. ಕದಾಯತ್ ಸ್ವಾಮಿ ಅಂತ ಹೇಳಿ ಯಾರವರು ಏನು ಅಂತ ಕೇಳಿದ್ವಿ. ನಾವಂತೂ 63 ಪುರಾತನರಲ್ಲಿ ಇಲ್ವಲ್ಲ ಅವ್ರ ಹೆಸರು, ಯಾರವರು ಕದಾಯತ್ ಸ್ವಾಮಿ ಅಂದರೆ ಅಂತ. ಅವರು 63 ಪುರಾತನರಲ್ಲ. ಕದಾಯತ್ ಸ್ವಾಮಿಯವರು ಕರ್ನಾಟಕದ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದರು, ಹೈಕೋರ್ಟ್ ಜಡ್ಜ್ ಆಗಿದ್ದವರು ಬ್ರಿಟಿಷರ ಕಾಲದಲ್ಲಿ. 19ನೇ ಶತಮಾನದಲ್ಲಿ ಅವರು ಕರ್ನಾಟಕದ ಬೆಂಗಳೂರಿನಲ್ಲಿರತಕ್ಕಂಥ ಹೈಕೋರ್ಟ್ನಲ್ಲಿ ಅವರು ನ್ಯಾಯಾಧೀಶರಾಗಿದ್ದರು.
ಮತ್ತು ಸನ್ಯಾಸಿಗಳು ಹೇಗಾದರು ಅವರು? ಅವರ ಇತಿಹಾಸವನ್ನು ಆಶ್ರಮದ ಹಿರಿಯ ಸನ್ಯಾಸಿಗಳು ನಮಗೆ ಪರಿಚಯ ಮಾಡಿಕೊಟ್ರು. ಹೈಕೋರ್ಟ್ ಜಡ್ಜ್ ಆಗಿದ್ದಾಗ ಒಂದು ಕೊಲೆ ಪ್ರಕರಣ ಅವರ ಮುಂದೆ ಬಂತು. ಅದನ್ನು ವಿಚಾರಣೆ ಮಾಡಿದಂಥ ನ್ಯಾಯಾಧೀಶರು ಯಾರ ಮೇಲೆ ಆರೋಪಿ ಇದ್ನಲ್ಲ, ಅವನು ವಿಚಾರಣೆ ಮಾಡಿದಾಗ ಅವನು ನಿಜವಾಗಿ ಅಪರಾಧಿ, ಕೊಲೆ ಮಾಡಿದನೆ ಅಂತ ಹೇಳಿ ಸಾಕ್ಷಿ ಪುರಾವೆಗಳ ಆಧಾರದ ಮೇಲೆ ಅವ್ರ ತೀರ್ಮಾನಕ್ಕೆ ಬಂದರು. ಅವರಿಗೆ ಮರಣದಂಡನೆ ವಿಧಿಸಬೇಕಾಗಿತ್ತು ಆ ಅಪರಾಧಿಗೆ. ಇವತ್ತು ಜಡ್ಜ್ಮೆಂಟು ಅವರು ತಮ್ಮ ನ್ಯಾಯಪೀಠದಿಂದ ಎಲ್ಲರೂ ನಿರೀಕ್ಷೆ ಮಾಡ್ತಿದ್ರು, ಮರಣದಂಡನೆ ವಿಧಿಸ್ತಾರೆ ಅನ್ನೋ ನಿರೀಕ್ಷೆ ಮಾಡ್ತಾ ಇರುವಾಗ ಅವರು ಜಡ್ಜ್ಮೆಂಟನ್ನು ಓದೋ ಬದಲು ಅದನ್ನು ಸಹಿ ಹಾಕೋಕೆ ನಿರಾಕರಿಸಿ ಅವರೊಂದು ತೀರ್ಪು ನೀಡ್ತಾರೆ. This man is created by God. Who am I to pass order to execute him? ಇವನಿಗೆ ಮರಣದಂಡನೆ, ಇವನು ಜೀವ ತೆಗಿಲಿಕ್ಕೆ, ಜೀವ ಸೃಷ್ಟಿ ಮಾಡಿದನು ಭಗವಂತ, ಇವನ ಜೀವವನ್ನು ನಾವು ತೆಗೆದು ಹಾಕಲಿಕ್ಕೆ ಹೂ ಆಮ್ ಐ, ನಾನು ಯಾರು ಅಂತ ಹೇಳಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸದೆ ಅವರು ನ್ಯಾಯಪೀಠದ ಎದ್ದು ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿಬಿಡ್ತಾರೆ. ಅವರು ಸನ್ಯಾಸಿಗಳಾಗಿಬಿಡ್ತಾರೆ. ಇದು ಭಾಳ ಜನ ಗೊತ್ತಿಲ್ಲ. ನಿಮಗಿದು ಗೊತ್ತಿದೆ? ಯಾರಿಗಾದರೂ? ಯಾರಿಗೂ ಗೊತ್ತಿಲ್ಲ. 1890-95 ಆಸುಪಾಸು, 19ನೇ ಶತಮಾನದಲ್ಲಿ ಅವರು ಅಲ್ಲಿಂದ ನ್ಯಾಯಪೀಠದಿಂದ ಹೊರಗೆ ಹೋದವರು, ಹೈಕೋರ್ಟ್ನಿಂದ ಮತ್ತೆ ಹಿಂತಿರುಗಿ ಬರೋಲ್ಲ. ಅವರು ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿ ಸನ್ಯಾಸಿಗಳಾಗಿ ಹಾಗೆ ಅವರು ದೇಶ ಸಂಚಾರ ಮಾಡ್ತಾರೆ. ಇದು ಇತಿಹಾಸ. ನಾವು ಅದನ್ನು ಚಿಂತನೆ ಮಾಡ್ತಾ ಇರುವಾಗ ಈಗ ಒಂದು ನುಡಿಗಟ್ಟು ನಮಗೆ ನೆನಪಾಗುತ್ತೆ. ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ. ಗೊತ್ತಿದೆಯಲ್ಲ ಕಥೆ? ಇದು ಒಗಟಲ್ಲ, ಇದು ಗಾದೆ. ಗೊತ್ತಿದೆಯಲ್ಲ ನಿಮಗೆ? ಅರ್ಥ ಏನಂಗಾದ್ರೆ, ಬಹಳಷ್ಟು ನಾವು ಎಲ್ಲ ಗೊತ್ತಿದೆ ಅಂತ ಪರಿಭಾವಿಸ್ತೀವಿ, ಕೊನೆಗೆ ಅದು ಗೊತ್ತೇ ಇರಲ್ಲ, ಬರೀ ಶಬ್ದ ಅಷ್ಟೇ. ಏನು ಅರ್ಥ ಹಂಗಂದ್ರೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂದ್ರೆ ಏನು? ಅದೇನು ಅಂತ ಅನ್ನೋದು ಒಂದು ಪುರಾಣದಲ್ಲಿ ಬರುತ್ತೆ. ಅದರ ಅರ್ಥ ಏನು ಅಂತ. ಒಬ್ಬ ಧರ್ಮಧ್ವಜ ಅಂತ ಒಬ್ಬ ರಾಜ ಇದ್ದ. ಬಹಳ ಹಳೆಯ ಕಾಲದ ಒಂದು ಪುರಾಣದ ಕಥೆ ಇದೆ. ಗೊತ್ತಾ ನಿಮಗೆ? ಇಲ್ಲ. ಧರ್ಮಧ್ವಜ ಅಂತ ಒಬ್ಬ ರಾಜ ಇದ್ದ. ಭೀಕರ ಬರಗಾಲ ಅವನ ರಾಜ್ಯದಲ್ಲಿ ಆವರಿಸ್ಬಿಡ್ತು. ಜನರಿಗೆ ಊಟಗತಿ ಇಲ್ಲ, ಆಹಾರ ಬೆಳೆಯಂಗಿಲ್ಲ. ಬರಗಾಲ ಅಂದರೆ ಭೀಕರ ಬರಗಾಲ. ಅವಾಗ ಏನು ಮಾಡ್ತಾನೆ, ತನ್ನ ರಾಜ್ಯದ ಜನರಿಗೆ ಅವನು ತನ್ನ ಅರಮನೆಯಲ್ಲಿ ಅವರಿಗೆಲ್ಲ ದಾಸೋಹ ಏರ್ಪಡಿಸ್ತಾನೆ. ಎಲ್ಲರೂ ಬರ್ತಾರೆ, ಪಾಪ ಹಸಿವಿನಿಂದ ಬಳತಕ್ಕಂಥ ಜನ ಎಲ್ಲ ಬರ್ತಾರೆ. ದಾಸೋಹ ನಡೀತಾ ಇರುತ್ತೆ. 1-2 ಗಂಟೆಗಳಾದ ಮೇಲೆ ಕೆಲವರು ಸುತ್ತೋಗ್ಬಿಡ್ತಾರೆ ಉಂಡದ್ದು. ಪರಿಶೀಲನೆ ಮಾಡಿದಾಗ ಅವರೇನು ಊಟ ಮಾಡಿದ್ರಲ್ಲ ಅದರಲ್ಲಿ ವಿಷ ಬೆರ್ತಿದೆ. ಅದರಲ್ಲಿ ವಿಷ ಬೆರ್ತಿದ್ರಿಂದ ಅವರಿಗೆ ಸಾವು ಉಂಟಾಗುತ್ತೆ. ರಾಜನಿಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ತನಿಖೆ ಮಾಡ್ತಾನೆ. ಆದರೆ ಆ ಕೊಳಗದಲ್ಲಿ ಸಾಂಬಾರದು ಯಾವುದೋ ಕೊಳಗ ಇರುತ್ತಲ್ಲ, ಅದರಲ್ಲಿ ವಿಷ ಹಾಕಿದ್ರೆ ಯಾರು ಅಂತ ರಾಜನಿಗೆ ಗೊತ್ತಾಗಲ್ಲ. ಭಾಳ ತನಿಖೆ ಮಾಡಿದ್ರು ತಿಳಿತಾ ಇಲ್ಲ. ಮನಸ್ಸು ಭಾಳ ನೋವಾಗುತ್ತೆ. ಆ ಪ್ರಕರಣ ನಡೆದದ್ದು ಹೇಗೆ ಅಂದರೆ, ಯಾರು ವಿಷ ಬೆಳೆಸಿಲ್ಲ. ಅದು ವಿಷ ಹೇಗೆ ಬೆರೀತು ಅಂದರೆ, ಸ್ವಲ್ಪ ಸುಮ್ಮನೆ, ವಿಷ ಹೇಗೆ ಬೆರೀತು ಅಂದರೆ, ಅವನು ಮೇಲೆ ಒಂದು ಗಿಡುಗ ಇರುತ್ತೆ, ಗಿಡುಗ ಹಾವನ್ನು ಹಿಡ್ಕೊಂಡಿರುತ್ತೆ. ಆ ಹಾವು ಅರೆಜೀವ, ಇನ್ನೂ ಸತ್ತಿರೋಲ್ಲ, ಬಾಯಿ ತೆರ್ಕೊಂಡಿರುತ್ತೆ. ಅವನು ಗಿಡುಗ ಹೇಗೋ ಕೊಸರಾಡ್ಕೊಂಡು ಆ ಹಾವು
ಗಿಡದ ಇದರಿಂದ ಕಾಲುಗಳಿಂದ ಹೇಗೋ ನುಣುಚ್ಕೊಂಡು ಕೆಳಗೆ ಬೀಳುತ್ತೆ. ಎಲ್ಲಿಗೆ ಬೀಳುತ್ತೆ? ಅಲ್ಲಿ ಸಾಂಬಾರು ಏನೋ ಮಾಡ್ತಿರ್ತಾರಲ್ಲ ಅದಕ್ಕೊಳಗೂ ಬೀಳುತ್ತೆ. ಹೀಗಾಗಿ ಅದು ವಿಷ ಹೀಗೆ ಅಡುಗೆ ಮಾಡೋರಿಗೆ ಗೊತ್ತಿಲ್ಲದೆ ವಿಷ ಬೆರೆತು ಜನ ಸತ್ತೋಗ್ಬಿಡ್ತಾರೆ. ಈಗ ಸಮಸ್ಯೆ ಉಂಟಾಗಿದ್ದು ಯಾರಿಗೆ ಅಂದರೆ ಯಮದೂತನ ಹತ್ರ ಇರ್ತಾನಲ್ಲ, ಯಾರು ಲಕಬರಿಯನು, ಚಿತ್ರಗುಪ್ತ. ಈ ಚಿತ್ರಗುಪ್ತ ಅವನಿಗೆ ಭಾಳ ಕಷ್ಟ ಆಗಿಬಿಡುತ್ತೆ. ಯಾರ ಖಾತೆಗೆ ಈ ಪಾಪದ ಕೃತ್ಯವನ್ನು ಏರಿಸ್ಬೇಕು? ರಾಜ ಏರ್ಪಡಿಸಿರೋ ದಾಸೋಹ ಅವನ ಖಾತೆಗೆ ಏರಿಸ್ಬೇಕಾ? ಪಾಪ ಅವನು ಜನರ ಮೇಲಿನ ಕಾಳಜಿನೇ ಏರ್ಪಡಿಸಿದ್ದಾನೆ, ಸಾಯಿಸ್ಬೇಕು ಅಂತ ಅಲ್ಲ. ಇನ್ನು ಗಿಡಗ ಅದ್ರ ಖಾತೆಗೆ ಏರಿಸ್ಬೇಕಾ? ಅದ್ರ ಆಹಾರನೇ ಹಾವು, ಅದ್ರ ಖಾತೆಗೂ ಏರ್ಸೋಕ್ಕಾಗಲ್ಲ. ಇನ್ನು ಹಾವು ಹೇಗೋ ಕಷ್ಟಪಟ್ಟು ಅದು ಬಿಡಿಸ್ಕೊಂಡು ಕೆಳಗೆ ಬಿತ್ತು. ಅದು ಬೇಕಾಗಿ ಇನ್ನೊಬ್ರು ಕಚ್ಚಬೇಕು ಅಂತ ಮಾಡಿದ್ದಲ್ಲ, ಇನ್ನೊಬ್ರು ಸಾಯಿಸ್ಬೇಕು ಅಂತ ಮಾಡಿದ್ದಲ್ಲ. ಮತ್ತು ಈಗ ರಾಜ ಖಾತೆಗೆ ಏರಿಸ್ಬೇಕೋ, ಗಿಡಗಿನ ಖಾತೆಗೆ ಏರಿಸ್ಬೇಕು ಈ ಪಾಪನ, ಅಥವಾ ಹಾವಿನ ಖಾತೆಗೆ ಏರಿಸ್ಬೇಕು ಅಂತ ತಿಳಿದೆ ಯಮಧರ್ಮನ ಕೇಳ್ತಾನೆ. ಮಹಾಪ್ರಭು ಯಾರ ಖಾತೆ ನಾನು ಬರೀಲಿ, ಜಮಾ ಬರೀಲಿ ಅಂತ. ಅವನು ಯಮಧರ್ಮ ಸ್ವಲ್ಪ ಕಾಯಿ ಅಂತಾನೆ, ಸ್ವಲ್ಪ ಹೊತ್ತು ಕಾಯೋ ಅಂತಾನೆ, ಹೇಳ್ತೀನಿ ಅಂತ. ಏನು ಹೇಳಿರ್ಬೋದು ಅವನು? ಕತೆ ಪೂರ್ಣ ಗೊತ್ತಿಲ್ಲ ನಿಮಗೆ. ಮುಂದೆ ಏನಾಗುತ್ತೆ ಅಂದರೆ, ಉಣ್ಣಕ್ಕೆ ಬರ್ತಿರ್ತಲ್ಲ ಜನರು ಅರಮನೆ ಹತ್ರ ಬರ್ತಾರೆ, ಎಲ್ಲಪ್ಪ ದಾಸೋಹ ಏರ್ಪಡಿಸಿರೋದು ರಾಜ ಅಂತ ಕೇಳ್ತಾರೆ. ಆವಾಗ ಅಲ್ಲಿದ್ದಂಥ ಒಬ್ಬ ಕಾವಲು ಭಟ ಇರ್ತಾರಲ್ಲ, ಜವಾನ, ಏ ಸ್ವಾಮಿ ಇವನೇನು ಧರ್ಮಕ್ಕೆ ಮಾಡ್ತಾ ಇಲ್ಲ, ಜನ ಸಾಯ್ಸಾಕ್ ಮಾಡ್ತಾ ಇದ್ದಾರ್ರಿ, ಇಲ್ಲಿ ಉಣ್ಬೇಡ್ರಿ ಅಂತ. ನಾವು ಯಾರು? ಜವಾನ. ಇಲ್ಲಿ ಉಣ್ಣಕ್ಕೆ ಹೋಗ್ಬೇಡ್ರಿ, ಜನನೆಲ್ಲ ಸಾಯ್ಸಕ್ಕೆ ಮಾಡ್ತದ, ನೀನು ದೂರ್ತಾ ಇವನು ರಾಜ ಅಂತ. ರಾಜನ ಅನ್ನ ಉಂಡೇನೆ ರಾಜನ ವಿರುದ್ಧವಾಗಿ ಮಾತಾಡ್ತಾನೆ ಅವನು. ರಾಜ ನನ್ನ ಜೀವನಕ್ಕೆ ಆಶ್ರಯ ಕೊಟ್ಟಿದ್ದಾನೆ ಅಂತ ಒಂದು ಕೃತಜ್ಞತೆ ಇಟ್ಕೊಳ್ಳದೆ ಅವನ ವಿರುದ್ಧವಾಗೇ ಮಾತಾಡ್ತಾನೆ. ಯಮಧರ್ಮ ಹೇಳ್ತಾನೆ, ಇವನ್ ಖಾತೆ ಬರೀ ಅದನ್ನು ಪಾಪನ. ಪಾಪ ಅವನು ಕೃತಜ್ಞನಾಗಿರಬೇಕು. ಅದನ್ನು ಬಿಟ್ಟು ಅವನು ರಾಜನ ವಿರುದ್ಧವಾಗಿ ಏನು ಸಂಚು ಅವನು ಅಪಪ್ರಚಾರ ಮಾಡ್ತಿದ್ದಾನೆ, ಅವನ ಖಾತೆ ಬರೀ ಅವನೇ ಪಾಪಿ, ನಿಜವಾದ ಪಾಪಿ ಅಂತ. ನಾವು ಲೇಖನ ಬರೆದಿದ್ದು ಹಿಂದೆ, ತಪ್ಪಿಲ್ಲದ ಮೇಲೆ ತಪ್ಪೋರಿಸ್ತಕ್ಕಂಥ ಕೆಟ್ಟ ಜನ ಅವಾಗಲೂ ಇದ್ದರು, ಇವಾಗಲೂ ಇದ್ದಾರೆ, ಮುಂದೆ ಇರ್ತಾರೆ. ತಪ್ಪು ಮಾಡದೇ ಇದ್ರೂ ಸಹ ತಪ್ಪನ್ನು ಹೊರಸ್ತಕ್ಕಂಥ ದುಷ್ಟ ಜನ ಇದ್ದಾರೆ, ಪಾಪಕೃತ್ಯ ಮಾಡತಕ್ಕಂಥ. ಅದು ಇಲ್ಲಿ ಈ ಕಥಾನಕದಿಂದ ನಾವು ಕಲಿಯಬೇಕಾದಂಥ ಪಾಠ ಇದು. ನಿಮಗೆಲ್ಲ ಇವತ್ತು ಭಾಳ ಸಂತೋಷ ಆಗಿದೆ. ನಿಮಗೆಲ್ಲ ಒಬ್ಬ ರಷ್ಯಾದ ಮಹಿಳೆ, ಯುವ ಮಹಿಳೆ, ಅವಳ ಪರಿಚಯ ನಮಗಾಗಿದ್ದು ಪ್ರೊಫೆಸರ್ ಹರಿಶಂಕರ್ ಅಂತ ಇದ್ದಾರೆ ಮೈಸೂರಿನಲ್ಲಿ, ಪ್ರೊಫೆಸರ್ ಅವರು ರಷ್ಯಾದಲ್ಲಿ ಕೆಲವು ವರ್ಷಗಳ ಕಾಲ ಅಲ್ಲಿ ಇದ್ದರು. ಅವರ ಪರಿಚಯ ಇಟ್ಕೊಂಡು ಇವರು ಅವರ ಮಾರ್ಗದರ್ಶನದಲ್ಲಿ ಬಸವಣ್ಣವರ ವಚನಗಳನ್ನು ರಷ್ಯನ್ ಭಾಷೆಗೆ ಅನುವಾದ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ನಾವು ಅವ್ರನ್ನ ತರಳಬಾಳು ಹುಣ್ಣಿಮೆಗೆ ಬರಸ್ಲಾಗದಲ್ಲಿ ಕರೆಸಿದ್ದು ಅನೇಕರಿಗೆ ನಿಮಗೆ ನೆನಪಿರ್ಬೋದು. ಈಗ ಅವರು ನಿರಂತರವಾಗಿ ಬಸವಣ್ಣವರ ವಚನಗಳನ್ನು, ಅಕ್ಕಮಹಾದೇವಿ ವಚನಗಳನ್ನು ರಷ್ಯನ್ ಭಾಷೆಗೆ ಅವರು ಭಾಷಾಂತರ ಮಾಡ್ತಾ ಇದ್ದಾರೆ. ಅವರ ಅನುವಾದವನ್ನು ನಮ್ಮ ಮೊಬೈಲ್ ಆ್ಯಪ್ನಲ್ಲಿ ನಾವು ಪ್ರಕಟಿಸ್ತಾ ಇದ್ದೀವಿ, ನೀವು ಗಮನಿಸ್ಬೋದು. ರಷ್ಯನ್ ಭಾಷೆ ಅಷ್ಟೇ ಅಲ್ಲ, ದೊಡ್ಡಗಳ ಆಶೆ ಇದ್ದಂತೆ ಇತ್ತೀಚೆಗೆ ನಾವು ನಮ್ಮ ಮಠಕ್ಕೆ ಕೆಲವು ತಿಂಗಳ ಹಿಂದೆ ಪ್ರೊಫೆಸರ್ ಇಸ್ರೇಲ್ನ ಒಬ್ಬರು ಕನ್ನಡ ಪ್ರೊಫೆಸರ್, ಅವರು ಅಮೇರಿಕದಲ್ಲಿದ್ದಾರೆ. ಅವರು ಡಾಕ್ಟರ್ ಪ್ರೊಫೆಸರ್ ಗಿಲ್ ಅಂತ ಹೇಳಿ, ಅವರಿಗೆ ಒಪ್ಪಿಸಿ ನಾವು ಹೀಬ್ರೂ ಭಾಷೆಗೆ ಅದನ್ನು ಭಾಷಾಂತರ ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ಜರ್ಮನಿಯಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಝೈಡನ್ ಬೋಸ್ ಅಂತ ಹೇಳಿ, ಅವರಿಂದ ಜರ್ಮನ್ ಭಾಷೆ, ಅವ್ರಿಗೆ ಕನ್ನಡ ಭಾಳ ಚೆನ್ನಾಗಿ ಬರುತ್ತೆ ಮಾತಾಡಲಿಕ್ಕೆ. ಅವರು
ಮ್ಯೂನಿಚ್ ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ. ಅವ್ರದ್ದು ನಮ್ಮದು ಭಾಳ 25 ವರ್ಷಗಳ ಒಡನಾಟ. ಅವರಿಂದ ಜರ್ಮನ್ ಭಾಷೆಗೆ ಮಾಡಿಸ್ತಾ ಇದ್ದೀವಿ ಮತ್ತು ಡಚ್ ಭಾಷೆಗೆ ಭಾಷಾಂತರ ಮಾಡಿಸ್ತಾ ಇದ್ದೀವಿ. ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ನಿಮಗೆ ಅಲ್ಲಿ ನೋಡಲಿಕ್ಕೆ ಕನ್ನಡ ಮೂಲ ವಚನ ಕನ್ನಡ ಇದೆ, ಇಂಗ್ಲೀಷ್ ಭಾಷಾಂತರ 65ನೇ ಇಸ್ವಿಯಲ್ಲಿ ಮಾಡಿದ್ದಿದೆ. ಅದು ಸಮರ್ಪಕವಾಗಿ ಇಲ್ಲದೇ ಇರೋದ್ರಿಂದ ನಾವು ಭಾಷಾಂತರ ಪ್ರತಿದಿನ ಒಂದೊಂದನ್ನು ಮಾಡ್ತಾ ಇದ್ದೀವಿ. ಇನ್ನು ಹಿಂದಿಯಲ್ಲಿದೆ, ತಮಿಳಿನಲ್ಲಿದೆ, ತೆಲುಗಿನಲ್ಲಿದೆ ಮತ್ತು ಮರಾಠಿಯಲ್ಲಿದೆ. ಇದೆಲ್ಲದರಲ್ಲಿ ಬೇರೆ ಭಾಷೆಗಳು ಬರದೇ ಇರಲಿ, ನಿಮ್ಮ ಭಾಷೆ ಮೂಲ ಭಾಷೆಯಲ್ಲಿರ್ತಕ್ಕಂಥ ವಚನವನ್ನು ನೀವು ನಿಮ್ಮ ಮನೆಯಲ್ಲಿ ಬಸವಣ್ಣವರ ಅಕ್ಕಮಹಾದೇವಿಯ ವಚನ ಪುಸ್ತಕ ಇರದೇ ಇರಲಿ, ನೀವು ಓದಿ ಅದನ್ನು ಮನನ ಮಾಡ್ಕೋಬೇಕು. ಮಕ್ಕಳಿಗೆ ಈ ಮೊಬೈಲ್ ಅಂದರೆ ಬಹಳ ಉತ್ಸುಕತೆ. ನೀವೇನು ಮಾಡಬೇಕು, ಆ ಉತ್ಸುಕತೆಯನ್ನು ಸರಿಯಾದ ದಾರಿಯಲ್ಲಿ ಯು ಮಸ್ಟ್ ಚಾನಲೈಸ್, ಸರಿಯಾದ ದಾರಿಗೆ ತಿರುಗಿಸ್ಬೇಕು. ಅದನ್ನು ನಾವು ಕೊಡಲ್ಲ ಅಂದ್ರೆ ಮಾತ್ರ ಅವು ಕುಣಿದಾಡ್ತವೆ, ಹಠ ಮಾಡ್ತವೆ. ಆ ಮಕ್ಕಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಪರಿವೆ ಇರಲ್ಲ. ನಿಮ್ಮ ಕೆಟ್ಟ ಮನಸ್ಸಿನಿಂದ ಅದು ದೂರ ಮಾಡೋದು ಬೇಡ. ಒಳ್ಳೆ ಮನಸ್ಸಿಗೆ ಒಳ್ಳೆ ದಿಕ್ಕಿನಲ್ಲಿ ಆ ಮಕ್ಕಳನ್ನು ಕರೆದೊಯ್ಯಬೇಕು. ಅದರಲ್ಲಿ ಸಂಗೀತನೂ ಇದೆ. ನಾವೇನು ಡೆವಲಪ್ ಮಾಡಿದ್ದೀವಿ ಮೊಬೈಲ್ ಆ್ಯಪ್, ಅದರಲ್ಲಿ ಸಂಗೀತನೂ ಇದೆ. ಹಾಡು ಹೇಳುತ್ತೆ, ಅದು ಕನ್ನಡದಲ್ಲಿ ಓದಿ ಹೇಳುತ್ತೆ. ಅದನ್ನು ಮಕ್ಕಳಿಗೆ ಕೊಟ್ಟು ಇದನ್ನು ಕಲಿತ್ಕೊ ಅಂತ ಹೇಳಿ ಕಲಿಸೋ ವ್ಯವಸ್ಥೆಯನ್ನು ನೀವು ತಂದೆ ತಾಯಿಯಂದರು ಮಾಡಬೇಕು. ಅದೊಂದು ಉತ್ತಮ ಪ್ರಯೋಗ ನಾವು ಮಾಡಿರ್ತಕ್ಕಂಥದ್ದು. ಅದನ್ನು ಸದುಪಯೋಗ ಮಾಡ್ಕೋಬೇಕು. ಇದು ಎಷ್ಟು ಜನ ನೀವು ಮಾಡ್ಕೊಳ್ತಿದ್ರೋ ಗೊತ್ತಿಲ್ಲ. ಇವತ್ತು ನಾವು ಕಳಿಸಿರೋ ಒಟ್ಟಾರೆ ನಾವು ಆಗಾಗ್ಗೆ ಬರೀತಕ್ಕಂಥ ಲೇಖನಗಳು ಎಷ್ಟು ಜನರಿಗೆ ಗೊತ್ತಿದೆ? ಎಷ್ಟು ಜನ ಓದ್ತಾ ಇದ್ದೀರಿ? ಇವತ್ತು ಒಂದು ದಿನ ಬಂದಿರ್ಬೋದು ಯಕ್ಕನಹಳ್ಳಿಗೆ, ಆದರೆ ಪ್ರತಿದಿನ ಬೆಳಿಗ್ಗೆ 8-8:30 ಸುಮಾರು ನಿಮ್ಮ ಅಂಗೈಯಲ್ಲೇ ನಾವು ಹಾಜರಾಗ್ತೀವಿ. ಆ ವಚನದ ಭಾಷಾಂತರದ ಮುಖಾಂತರ ಅದನ್ನು ಸದ್ಬಳಕೆ ಮಾಡಿಕೊಂಡು ಅದು ಹೇಗೆ ಬಳಸೋದು ಹೇಗೆ ಅಂತ ಹೇಳಿ ನೀವು ನಿಮ್ಮ ಯುವಕರಿಂದ, ಅದರಲ್ಲಿರ್ತಕ್ಕಂಥ ಸದಸ್ಯರಿಂದ ತಿಳ್ಕೊಳ್ಳಿ. ಯಾವುದೇ ಊರಿಗೆ ಹೋಗಲಿ, ನಮ್ಮ ಯುವಕರು ಎಷ್ಟು ಸುಮಾರು ಒಂದು 20-25 ಕಿಲೋಮೀಟರ್ ಬಂದು ನಮ್ಮನ್ನು ಕಾಯ್ತಾ ಇರ್ತಾರೆ. ಮೋಟ್ರ್ ಬೈಕ್ನಲ್ಲಿ ಅದು ಒಂದು ಶಿವಧ್ವಜ ಏರಿಸ್ಕೊಂಡು ಕಾಯ್ತಾ ಇರ್ತಾರೆ ಹುಡುಗರು, ಯುವಕರು. ಅವರು ಯಾತಕ್ಕೆ ನಮ್ಮ ಹತ್ರ ಭಾಳ ಬರ್ತಾರೆ ಅಂದರೆ, ಇದು ಹೆಣ್ಣು ಕೊಟ್ಟೆಲ್ಲ ಹೆಣ್ಣು ಮದುವೆ ಮಾಡ್ಕೊಳ್ಳಿ ಗುರುಗಳು ಅಂತ ಬರ್ತಾರೋ ಹುಡುಗರು. ನಾವೆಲ್ಲ ಹಳ್ಳಿ ರೈತರು, ನಮಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂತ ಭಾಳ ಜನ ದೂರ್ತಾ ಇದ್ದಾರೆ. ಭಾಳ ಉತ್ಸಾಹ ಈಗ. ಏನಪ್ಪ, ನಮಗನ್ಸುತ್ತೆ ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗಿಂತ ಹೆಚ್ಚು ದುಡಿತೀರಿ. ಒಂದು 2 ಎಕರೆನೋ 3 ಎಕರೆ ಅಡಿಕೆ ತೋಟ ಇದ್ದುಬಿಟ್ಟು ಸಾಕು, ಸಾಫ್ಟ್ವೇರ್ ಇಂಜಿನಿಯರಿಂಗಿಂತ ನೀವು ಹೆಚ್ಚು ದುಡಿತೀರಿ. ಅವ್ರು ಯಾವ ಲೇ ಆಫ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಕಂಪ್ನಿಗಳು ಎಷ್ಟು ಅವ್ರು ಲೇ ಆಫ್ ಮಾಡಿದರೂ ಸಹ ನೀವಂತೂ ಯಾರ ಹಣ್ಣಲ್ಲೂ ಇರಬೇಕಾಗಿಲ್ಲ, ಸ್ವತಂತ್ರರು ನೀವು. ನಿಮಗೆ CL ಬೇಕು, CL EL ಏನಿಲ್ಲ. ಯಾವಾಗ ಬೇಕಾದರೂ ನೀವೇ ಘೋಷಣೆ ಮಾಡ್ಕೊಂಡ್ಬಿಡ್ಬೋದು, ರಜಾ ಸ್ಯಾಂಕ್ಷನ್ ಮಾಡ್ಕೊಂಡ್ಬಿಡ್ಬೋದು. ಅದು ಒಂದು ನೆನಪಿಟ್ಕೋಬೇಕು ನೀವು. ಏನದು ಸಂತೋಷ, ನೀವೆಲ್ಲ ನಮ್ಮನ್ನು ಬರಮಾಡ್ಕೊಳ್ತೀರಿ ಸರಿ. ಅದರಲ್ಲಿ ಮೋಟ್ರ್ ಬೈಕ್ಗಳು ಭಾಳ ಶಬ್ದ ಮಾಡ್ತವೆ. ನಮಗೆ ಗೊತ್ತಿರಲಿಲ್ಲ ಅದು ಯಾಕೋ ಹಳೆಯ ಮೋಟ್ರ್ ಬೈಕ್ ಇಟ್ಕೊಂಡು ಕಾಣ್ತಾರೆ ಇವರು. ನಾವು ತಿಳ್ಕೊಂಡಿದ್ದೀವಿ ಅದು ಹಳೆ ಮೋಟ್ರ್ ಅಲ್ಲ, ಹೊಸ ಮೋಟ್ರೇ. ಬೇಕಾಗಿಯೇ ಅವರು ಅದೆಂಥದ್ದು ಮಾಡಿ ಗುರು ಅಂತ ಅನಿಸ್ಬಿಡ್ತಾರೆ, ಡೂರು ಅನ್ನಿಸ್ತಾರೆ. ಖುಷಿ ಅದು. ಎಂಥದ್ದು ಮಫ್ಲರ್ ಚೇಂಬರ, ಏನು ಗೊತ್ತಿಲ್ಲಪ್ಪ ಅದೇನು ಮಾಡ್ತಾರೆ ಅಂತ. ಹೊತ್ತಿಗೆ ಮೋಟ್ರ್ ಬೈಕ್ ಕೆಟ್ಟೋಗ್ಬಿಡ್ತಾರೆ ಅನ್ನೋದು ನಮಗೆ ಅನಿಸುತ್ತೆ. ಅವ್ರ ಖುಷಿಗೆ ಹಂಗೆ ಮಾಡ್ತಾರೆ, ಬೇಕಾಗೇ ಮಾಡ್ತಾರೆ. ನಮಗೆ ಅವ್ರು ನೋಡಿದಾಗಲೆಲ್ಲ ಯುವಕರು ನಮಗೆ ನೆನಪಾಗೋದು ಕುವೆಂಪುರವರ ಒಂದು ಪದ್ಯ, ಕವಿತೆ. ಮುಂದೊಂದು ಗುರಿ ಇತ್ತು, ಹಿಂದೊಬ್ಬ ಗುರುವಿದ್ದ, ಸಾಗಿತ್ತು ರಣ ಧೀರರ ದಂಡು ಅಂತ. ಮುಂದೊಂದು ಗುರಿ, ಹಿಂದೊಬ್ಬ ಗುರು.
ರಣಧೀರರು, ಯುದ್ಧ ಭೂಮಿಗೆ ಹೋಗ್ತಕ್ಕಂಥ ಧೀರ ಪುರುಷರಂತೆ ಕಾಣಿಸ್ತಾರೆ. ಆದರೆ ನೀವೇನಾಗಬಾರ್ದು, ಹಿಂದೆ ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಓಡಿತ್ತು ರಣಹೇಡಿಗಳ ಹಿಂಡು, ಅದಾಗಬಾರ್ದು. ರಣಧೀರರಾಗಬೇಕ ಹೊರತು ರಣಹೇಡಿಗಳಾಗಬಾರ್ದು. ಇದು ನೀವು ಹೋದ್ರೆ ಎಲ್ಲೋ ಯಾರದೋ ಮೇಲೆ ಯುದ್ಧ ಮಾಡಕ್ಕೆ ಹೋಗ್ತಿದ್ರಿ ಅಂತ ಅನಿಸ್ತಿರುತ್ತೆ. ಆದರೆ ಯುದ್ಧ ಮಾಡಬೇಕಾಗಿರೋದು ಯಾರ ಮೇಲೂ ಅಲ್ಲ, ನಿಮ್ಮ ಮನಸ್ಸಿನ ಮೇಲೇ, ನಿಮ್ಮ ಮನಸ್ಸಿನ ತುಮರುಗಳಿದಾವಲ್ಲ ಅದರ ವಿರುದ್ಧವಾಗಿ ನೀವು ಸೆಣಸಾಡಬೇಕು. ಒಂದು ಉದಾಹರಣೆ ಹೇಳ್ತೀವಿ. ಬಹಳ ವರ್ಷಗಳ ನಾವು ಪಟ್ಟಕ್ಕೆ ಬಂದು ಹೊಸರಲ್ಲಿ 1980 ಇಸ್ವಿ ನಾವು ನೀವೇನು ಹುಟ್ಟಿರಲಿಲ್ಲ ಅಂತ ಕಾಣುತ್ತೆ. 80ರಲ್ಲಿ ದಾವಣಗೆರೆ ಹತ್ರ ಒಂದು ಹಳ್ಳಿ ಆನೆಕೊಂಡ ಅಂತ ಕಾಣುತ್ತೆ. ಅಲ್ಲೊಂದು ದೇವಸ್ಥಾನದ ಕಾರ್ಯಕ್ರಮ. ಆ ದೇವಸ್ಥಾನದ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಮಾಡಕ್ಕೆ ಬಂದಿದ್ರು. ಹೋಗಿದ್ವಿ ಅಲ್ಲಿಗೆ. ಹೋಗಿ ಆ ದೇವಸ್ಥಾನ ಅಲ್ಲೊಂದು ನೀವು ನವಗ್ರಹ ಪ್ರತಿಷ್ಠಾಪನೆ ಮರದ ಕೆಳಗೆ ಅದೆಲ್ಲ ನಮ್ಮಿಂದ ಮಾಡಿಸಿದ್ರು. ನಾವು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಸಿರಿಗೆರೆಗೆ ವಾಪಸ್ ಬಂದ ಮೇಲೆ 1-2 ದಿವಸದಲ್ಲೇ ಒಂದು ರಿಜಿಸ್ಟರ್ಡ್ ಪೋಸ್ಟ್ ಬಂತು. ಎಲ್ಲಿಂದ? ದಾವಣಗೆರೆಯಿಂದ. ಅಲ್ಲಿ ಯಾವುದೋ ಒಂದು ಬಸವ ಬಳಗ, ಯಾವುದೋ ಒಂದು ಬಸವಣ್ಣನವರ ಹೆಸರಲ್ಲಿರ್ತಕ್ಕಂಥ ಒಂದು ಸಂಘದವರು ನಮಗೆ ಒಂದು ರಿಜಿಸ್ಟರ್ಡ್ ಪೋಸ್ಟ್ ಬರೆದಿದ್ರು. ಏನು ಬರೆದಿದ್ರು? ತಾವು ಬಸವಣ್ಣವರ ತತ್ವಗಳ ಪ್ರತಿಪಾದಕರು. ಹೀಗಿರುವಾಗ ನೀವು ಗುಡಿಯ ಕಾರ್ಯಕ್ರಮಕ್ಕೆ, ನವಗ್ರಹ ಪ್ರತಿಷ್ಠಾಪನೆಗೆ ನೀವು ಹೇಗೆ ಹೋದ್ರಿ? ಬಸವಣ್ಣನ ತತ್ವಗಳಲ್ಲಿ, ವಿಚಾರಧಾರೆಯಲ್ಲಿ ವಿಶ್ವಾಸವುಳ್ಳಂತ ನೀವು ಹೇಗೆ ಹೋದ್ರಿ ಅಂತ ಇದಕ್ಕೆ ನೀವು ಈ ಪತ್ರ ತಲುಪಿದ 3 ದಿನಗಳಾಗಿ ಉತ್ತರ ಕೊಡಬೇಕು ಅಂತ ಒಂದು ಲಾಯರ್ ನೋಟಿಸ್ ಕೊಟ್ಟಿದ್ರು. ನಾವು ಅವ್ರಿಗೆ ಬರೆದು ಹಾಕಿದ್ವಿ, ಒಂದು ಪೋಸ್ಟ್ ಕಾರ್ಡ್ ಬರೆದು ಹಾಕಿದ್ವಿ. ನಮ್ಮನ್ನು ಆಹ್ವಾನ ಮಾಡಕ್ಕೆ ಬಂದವರು ಆ ಊರಿನ ಯುವಕರು. ನಾವು ಹೋಗಿದ್ದು ಯಾತಕ್ಕಾಗಿದ್ದರೆ, ನಮ್ಮನ್ನು ಆಹ್ವಾನಿಸ್ತಾರೆ ಯುವಕರು. ನಮ್ಮ ಈ ಯುವಕರು ಊರು ಮಧ್ಯೆ ಇರ್ತಕ್ಕಂಥ ಗುಡಿಗೆ ಹೋಗೋದು ಭಾಳ ಲೇಸು, ಊರು ಹೊರಗೆ ಇರ್ತಕ್ಕಂಥ ಗುಡಿಸ್ಲಿಕ್ಕೆ ಹೋಗಬಾರ್ದು, ಆ ಕಾರಣಕ್ಕಾಗಿ ಹೋದ್ವಿ ಅಂತ ಬರೆದ್ವಿ. ನಿಮಗೆ ಅರ್ಥ ಆಯ್ತು? ನಿಮಗೆ ಊರು ಹೊರಗಿರ್ತಕ್ಕಂಥ ಗುಡಿಸ್ಲಿಕ್ಕೆ ಹೋಗೋ ಬದಲು ಊರು ಮಧ್ಯೆ ಇರ್ತಕ್ಕಂಥ ಗುಡಿಗೆ ಹೋಗೋದು ಲೇಸು ಅಂತ ನಮಗೆ ಅನಿಸ್ತು, ಅದಕ್ಕೆ ಹೋದ್ವಿ ಅಂತೇಳಿ. ಊರು ಮುಂದೆ ಗುಡಿಸ್ಲಿಕ್ಕೆ ಹೋಗೋದಂದ್ರೆ ಏನು? ನಿಮ್ಮ ಮನೆಯಾಗಿರೋ ಎತ್ತುಗಳಿಗೂ ಗೊತ್ತು ಚೆನ್ನಾಗಿ. ನೀವು ಬೇಸ ಹೊಡ್ಕೊಂಡು ಹಿಂಗೆ ಹೊರಟೆ ಅಂತಂದರೆ ಗಪ್ಪಂದು ನಿಂತ್ಬಿಡ್ತಾವ, ಗುಡಿಸ್ಲು ಬಂದ್ಕೊಡ್ಲಿ, ಯಾಕೆ ನೀನು ಕುಡಿಯೋಕೆ ಹೋಗ್ತೀವಿ ಅಂತ ಗೊತ್ತಾವ. ಅವಕ್ಕೂ ಗೊತ್ತು, ಕಾಯವಷ್ಟು ಕಾಯ್ತವೆ. ನೀವು ಭಾಳ ಹೊತ್ತು ಬರಲ್ಲ ಅಂದರೆ ಅವೇ ನೋಗ ಹೊತ್ಕೊಂಡು ವಾಪಸ್ ಹೋಗ್ತಾರೆ ವಾದ್ನಿಗೆ. ಇದು ನೀವು ಹೋರಾಟ ಮಾಡಬೇಕಾಗಿರೋದು ನಿಮ್ಮ ಮನಸ್ಸಿನ ವಿರುದ್ಧವಾಗಿ ನೀವು ಹೋರಾಟ ಮಾಡಬೇಕು, ಯಾರ್ದೋ ವಿರುದ್ಧವಾಗಲ್ಲ. ಅದು ಸಂಕಲ್ಪ ಮಾಡಬೇಕು ನೀವು. ಅಂತ ಒಂದು ನಿಮ್ಮ ಭಕ್ತಿ, ಶ್ರದ್ಧೆ ಅದು ಪಾಸಿಟಿವ್ ಇರಬೇಕಾದ. ಆ ರೀತಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೋಬೇಕು. ಅದಕ್ಕೆ ತಳಹದಿ ಹಾಕ್ತವರು ನಮ್ಮ ಲಿಂಗೈಕ್ಯ ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು.